ನಿನ್ನೆ ದಿನ ಸಚಿವ ಕೃಷ್ಣ ಬೈರೇಗೌಡರು ಸರ್ಕಾರಿ ಅಧಿಕಾರಿಗಳ ಚಳಿ ಬಿಡಿಸಿದ್ರು. ಸರಿಯಾಗಿ ಕಚೇರಿಗೆ ಬಂದಿಲ್ಲ, ಕೆಲಸಗಳಾಗಿಲ್ಲ, 5 ತಿಂಗಳು ಬೇಕಾ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಇವತ್ತು ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳಿಲ್ಲ ಅಂತ ಹೇಳಿದ್ರೆ ಏನು ಪರಿಣಾಮನೇ ಬೀರಿಲ್ಲ ಇವ್ರ ಮೇಲೆ ಅಂತ. ಬೆಂಗಳೂರು ಉತ್ತರ ಮತ್ತೆ ದಕ್ಷಿಣ ತಹಶೀಲ್ದಾರ್ ಕಚೇರಿ ಮುಂಭಾಗ ಗಂಟೆಗಟ್ಟಲೆ ಸಾರ್ವಜನಿಕರು ನಿಂತು ಕಾಯ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿನಿಸ್ಟರ್ ಬಂದ್ರು ಏನು ಮಾಡೋದಕ್ಕಾಗ್ತಾ ಇಲ್ಲ ಅಂತ. ನೋಡಿ, ಇದು ಅಲ್ಲಿಯ ದೃಶ್ಯ. ರಿಯಾಲಿಟಿ ಚೆಕ್ ಮಾಡಬೇಕು ಅಂತ TV9 ಹೋಗಿರೋದು. ನಿನ್ನೆ ದಿನ ಕೃಷ್ಣ ಬೈರೇಗೌಡರು ಕ್ಲಾಸ್ ತಗೊಂಡ್ರು. ಇವತ್ತಾದ್ರೂ ಸರಿಯಾಗಿದ್ದಾರಾ, ಇವತ್ತಾದ್ರೂ ಕಚೇರಿಗೆ ಸರಿಯಾಗಿ ಬರ್ತಾ ಇದ್ದಾರಾ, ಸಾರ್ವಜನಿಕರ ಕೆಲಸಗಳು ಆಗ್ತಾ ಇದೆಯಾ ಅಂತ ನೋಡೋದಕ್ಕೆ ಹೋದ್ರೆ ಇಲ್ಲ, ಖಾಲಿ ಚೇರ್. ಏನೂ ಪರಿಣಾಮ ಬೀರಿಲ್ಲ. ಅಷ್ಟು ಬೈದಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಅದ್ರ ನಂತರನೂ ಕೂಡ ಇವ್ರುಗಳು ಸರಿ ಆಗಲ್ಲ ಅಂತ ಹೇಳಿದ್ರೆ, ಒಬ್ರು ಸಚಿವರ ಸ್ಥಳಕ್ಕೆ ಬಂದು ಹೇಳಿದ ನಂತರನೂ ಸರಿ ಹೋಗಲ್ಲ ಅಂದ್ರೆ ಇವ್ರನ್ನ ಯಾರು ಸರಿ ಮಾಡೋದಕ್ಕೆ ಸಾಧ್ಯ? ಏನಾಗ್ತಾ ಇದೆ? ಇಂಥವ್ರು ಬೇಕಾ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಲ್ಲ ಅಂತ ಕೇಳ್ತಾ ಇದ್ದಾರೆ. ಗಂಟೆಗಟ್ಲೆ ಕಾಯ್ತಾ ಇದ್ದಾರೆ, ವಾರದಿಂದ ಸುತ್ತಾಡ್ತಾ ಇದ್ದಾರೆ, ಕಚೇರಿ ಮನೆ ಅಂತ. ಕೆಲಸ ಆಗ್ತಾ ಇಲ್ಲ. ನಿನ್ನೆ ದಿನ ಏನ್ ಹೇಳಿದ್ರು ಸಚಿವ ಕೃಷ್ಣ ಬೈರೇಗೌಡರು? ಅವ್ರಿಗೇನು ಉತ್ತರ ಕೊಟ್ರು ಅಧಿಕಾರಿಗಳು ಅವತ್ತಿನ ದಿನ? ಬನ್ನಿ ನೋಡೋಣ. ರನ್ನಿಂಗ್ ರೇಟ್ ಹೇಳ್ಬಿಡಿ, ಅರ್ಥ ಆಯ್ತು ಬಿಡಿ. ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ಸರ್? ಈಗ ತಾವು ಅವರು ವಾರ ಆಯ್ತು ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ದು ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಂಪು ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಎಲ್ಲಾದ್ರೂ ಹಾಕಿದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡತ್ತೆ, ಅವರು ಬದುಕ್ಬೇಕಲ್ಲ. ಹೋಗಿ ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ನಿನ್ನೆಯಷ್ಟೇ ಬೆಂಗಳೂರು ನಗರ ಕಂದಾಯ ಭವನಕ್ಕೆ ಭೇಟಿ ಕೊಟ್ಟು ಯಾರೆಲ್ಲ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರಲ್ಲ ಅವರಿಗೆಲ್ಲರೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ರು. ಜೊತೆಗೆ ನಿಮ್ಮ ರೇಟ್ ಕಾರ್ಡ್ ಕೂಡ ಅನೌನ್ಸ್ ಮಾಡಿಬಿಡಿ ಅಂತೆಲ್ಲ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದರು. ಆದರೆ ಮಿನಿಸ್ಟ್ರಿ ಹೇಳಿದ್ರು ಕೂಡ ಇವತ್ತು ಕೂಡ ಸಿಬ್ಬಂದಿಗಳು ಬಂದಿಲ್ಲ. ಯಾಕಂದರೆ ಬೆಳಗ್ಗೆ ಬಂದು ಹಂಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬಂದರು ಎಷ್ಟೊತ್ತಿಗೆ ಹೋದ್ರು ಅಂದ್ರೂ ಕೂಡ ಸರಿಯಾಗಿ ಗೊತ್ತಾಗ್ತಲ್ಲ. ಜನರು ಇಲ್ಲಿ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ನಾನು ಬೆಂಗಳೂರು ದಕ್ಷಿಣ ತಾಲೂಕು ವಿಭಾಗದಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಮಂದಿ ನಿಂತಿದ್ದಾರೆ. ಈ ಒಂದು AC ಏನಿದ್ದಾರೆ ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರ ಮೇಲೆ ಸಾಕಷ್ಟು ದೂರುಗಳಿದ್ವು. ಹೀಗಾಗಿ ನಿನ್ನೆ ಸಚಿವರು ಭೇಟಿ ಕೊಟ್ಟು ಒಂದು ವಾರ್ನಿಂಗ್ ಕೊಡುವಂಥ ಕೆಲಸ ಮಾಡಿದ್ರು. ಈಗ ಹೇಳಿ, ಏನೇನು ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಏನು ಸಮಸ್ಯೆ? ಯಾವ ಕಡಿತ ಬಂದರೂ 1 ತಿಂಗಳು 2 ತಿಂಗಳು ಸೈನ್ ಮಾಡಲ್ಲ. ಯಾವುದು ಸೈನ್ಗಳು ಅವ್ರ ಬೇಡಿಕೆ ಈಡೇರಿದ ಮೇಲೆ ಅವ್ರ ಸೈನ್ಗಳಾಗೋದು. ಕೃಷ್ಣ ಬೈರೇಗೌಡರು ಮಾನ್ಯ ಇಲಾಖೆ ಸಚಿವರು, ಇವರು ಬೇರೆ ಕೊಪ್ಪಳ, ರಾಯಚೂರು ಎಲ್ಲ ನಾನು ಸಿಂಪಲ್ ಆಗಿ ಬ್ಯಾಗ್ ಹಾಕೊಂಡು ನಾನು ಟ್ರೈನಲ್ಲಿ ಹೋಗಿದ್ದೆ, ಸಿಂಪಲ್ ಮನುಷ್ಯ ಅಂತ ಹೇಳಿ ತೋರಿಸ್ಬಿಟ್ರೆ ಆಗಲ್ಲ. ಸ್ವಂತ ಜಾಗದಲ್ಲಿ ಸ್ವಂತ ಊರನ್ನ ಸರಿ ಮಾಡಿದ ಮೇಲೆ ನೀವು ಸ್ಟೇಟಲ್ಲಿ ಹೋಗಿ ಏನು ಮಾಡೋಕ್ಕಾಗಲ್ಲ. ಸ್ಟೇಟಲ್ಲಿ ಪೂರ್ತಿ ಹೋಗಿ ಸುಮ್ಮನೆ ನಾಜೂಕಾಗಿ ಮಾತಾಡ್ತಾರೆ ಅಷ್ಟೇ. ನಾಜೂಕಾಗಿ ಮಾತಾಡಿ ಕಲ್ತವ್ರೆ. ಇಲ್ಲಿ ಬಂದ್ಬಿಟ್ಟು ಯಾರನ್ನ ಒಬ್ರು ಸಸ್ಪೆಂಡ್ ಮಾಡಿದ್ರೆ ಅದು ಕ್ರಮ ಆಗ್ತಿತ್ತು, ಮಿನಿಸ್ಟ್ರಿಗೆ ಒಂದು ಬೆಲೆ ಬರ್ತಿತ್ತು. ಸುಮ್ಮನೆ ಬಂದಪುಟ್ಟ ಅಂತ ಹೋಗ್ಬಿಟ್ರೆ ಅವ್ರು ಮಾಮೂಲಿ ಆಗ್ತದೆ. ಈ ಕೃಷ್ಣ ಬೈರೇಗೌಡರು ನೆನೆ ಬಂದಿದ್ದಾರೆ. ಈಗ ಎಷ್ಟು ಸಲ ನೀವು ಇದನ್ನು ಪ್ರಶ್ನೆ ಮಾಡಿದ್ದೀರಾ? ಈಗ ನಾವು ಬಂದಿದ್ದಕ್ಕೆ ಅಷ್ಟೇ ಕೇಳ್ತಿದ್ರೆ ನೀವು ರೆವಿನ್ಯೂ ಇಲಾಖೆಯಲ್ಲಿ ಏನೇನು ತೊಗೊಂಬತ್ತಿರಲ್ಲ, ಅದು ಇದು ಅವೆಲ್ಲ ಏನು ಅವೆಲ್ಲ ನೀವು ಹೇಳ್ತಕ್ಕಂಥದ್ದು ಎಲ್ಲ ಪುಸ್ತಕದ ಬದನೇಕಾಯಿ ಅಷ್ಟೇ. ನೀವೆಲ್ಲ ಆಡಳಿತ ವ್ಯವಸ್ಥೆ ತರಕಾಗಲ್ಲ ಅಂತ ಕೃಷ್ಣ ಬೈರೇಗೌಡರು ನೇರವಾಗಿ ಹೇಳಿದ್ದೀನಿ ನಾನು. ಇಲ್ಲ, ಅವ್ರೇನು ಇವರೆಲ್ಲ ಸಾಕಷ್ಟು ಜನ ಹೇಳ್ತಿರ್ತಾರೆ, ಇಲ್ಲಿ ಕೇಳಿ ಇಲ್ಲಿ ಬಿಡ್ತಾ ಇರ್ತಾರೆ. ಈಗ ಇವತ್ತು ನಿನ್ನೆ ಸೂಚನೆ ಕೊಟ್ಟ ಮೇಲೆ ಆದ್ರೆ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ, ಸಿಗ್ತಾ ಇದ್ದಾರಾ? ಇಲ್ಲ ಬಿಡಿ, ಬೆಳಗ್ಗೆ ಬಂದು ಹೊಟ್ಟೋರಂತೆ ಬರ್ತಾರೆ ಅಂತ ಗೊತ್ತಿತ್ತು. ಆಮೇಲೆ ಇವತ್ತು ಅಧಿಕಾರಿಗಳು AC ಬೆಂಗಳೂರು ಸೌತ್ AC ಸಿಗ್ತಾ ಇದ್ದಾರಾ? ಇಲ್ಲ ಬಿಡಿ, ಅಲ್ಲಿ ಒಂದು ಬರ್ತಾರೆ. ಯಾವ್ದು ಜನ 6 ಗಂಟೆ ಮೇಲೆ ಬಂದ್ಬಿಟ್ಟು ಯಾವಾಗ ಕೆಲವು ಬೇಕಾದ ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಡಿಮ್ಯಾಂಡ್ ಬೇರೆ ಯಾವ ಸಾರ್ವಜನಿಕ ಕೆಲಸ ಏನು ಆಗ್ತಿಲ್ಲ. ಸಂಬಂಧಪಟ್ಟ ಯಾರು ಆಮೇಲೆ ಜೊತೆಗೆ ಶಾಸಕರು ಅವರು ಬೆಂಗಳೂರಲ್ಲಿ ಹೆಸರು ಮಾತ್ರ ಅಷ್ಟೇ. ಯಾರು ರೆವಿನ್ಯೂ ಇಲಾಖೆಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ.